ಹಾನಿಗಳು 14,500 ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ. ಹೌದು, ಚರ್ಚೆ ಇದೆ. ನಮಗೇನೂ ಬೇಡ, 10,000 ರೂಪಾಯಿ ಅವರೇ ಇಟ್ಕೊಳ್ಳಿ, ನಮಗೆ ಕಬ್ಬಿನ ಬಿಲ್ ಅವರೇ ಕೊಡಲಿ, ಎಲ್ಲ ಕೊಡಲಿ. ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ 4,500 ಕೊಡಲಿ, ಸಾಕು. ಅವ್ರಿಗೇ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಅವರೆಲ್ಲ ನಾವು ಹೆಂಗೆ ಆಸ್ತಿ ನಮ್ದೆಲ್ಲ ಬರೆದಿಟ್ಟು ಸಾಲ ತಗೊಂಡಿವಲ್ಲ, ಅವ್ರು ಯಾರ್ಯಾರು ಮಹಾನ್ ತತ್ವಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು ಮತ್ತು ಜಗತ್ತಾಗಿರ್ಲಾರಂತಹ ಒಂದು ಲೆಕ್ಕ ಮಾಡ್ಯಾರಲ್ಲ, ಅದನ್ನು ನೋಡಿಬಿಟ್ರೆ ತೀರಾ ಅದ್ಭುತ ಅನ್ನಿಸ್ತದೆ. ಅದು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾರೆ ರೈತರಿಗೂ. ಹೌದು, ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾರೆ. 3,500 ನಂದೇ ಕಾರ್ಖಾನೆ ಕೊಡ್ತೇನೆ, ಕೊಟ್ಟು ನಾ 10,000 ಕೊಡ್ತೀರಾ ಮ್ಯಾಗಿಂದ ನನಗೆ? ನಾ 14,000 ರೂಪಾಯಿ ಗಳಿಸ್ಲಾಕತ್ತೆ ಅಂತ ಹೇಳಿ ನೀವು ಪಾಪ ನಿಮ್ಮ ಮೀಡಿಯಾದವ್ರಿಗೂ ಬಾಯಿಗೆ ಬಂದಂಗೆ ಬೈದು. ಅದಕ್ಕೆ ನೀವೇನು ಮಾಡಿದ್ರಿ, ಮೀಡಿಯಾದವರು ಭಾಳ ಬೈಲಾಕತ್ತಾರ ಅಂತ ಹೇಳಿ ಅವ್ರು ರೈತರಿಗೆ ಉಬ್ಬಿಸ್ಲಾಕ ಹೋಗಿ ಹಿಂಗೆ ಹೊಡಿಲಾಕತ್ತಾರೆ. ಹಿಂಗೂ ಹೊಡಿಬೇಡ್ರಿ, ಹಂಗೂ ಹೊಡಿಬೇಡ್ರಿ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರಿಕವರಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಇದೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಇದೆ, ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಇದೆ, ಕಲಬುರಗಿಯಲ್ಲಿ ಬೇರೆ ಇದೆ. ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ನಮ್ಮಲ್ಲಿ ರಿಕವರಿ 9.8ರಿಂದ 10.1 ತನಕ ಇದೆ. ನಾವು 3,500 ಕೊಟ್ಟರೆ ನೇರವಾಗಿ 1,600 ರೂಪಾಯಿ ಲಾಸ್ ಆಗ್ತದೆ. ಅದನ್ನು ಯಾರು ಪರ್ ಟನ್ ಅದನ್ನು ಯಾರು ತುಂಬಿಕೊಡ್ತಾರ? ಹಾಂ, ಅದಕ್ಕೆ ನೀವು ಮಾಲೀಕರದಿರಿ, ನೀವು ಹಂಗೆ ಮಾಡಿರಿ ಅಂತ ನೀವು ಏನು ಅಲ್ಲಿ ಕೂತು ಕಟ್ಟಿ ಮ್ಯಾಗ ಕೂತು ಹೇಳ್ತಾರಲ್ಲ, ಇವತ್ತೇ ಬರ್ರಿ, ನಾನು ಕಾರ್ಖಾನೆ ಕೊಡ್ತೀನಿ. ಟನ್ನಿ 3,500 ಕೊಡಿ. ನಾ ಒಂದು 14,500 ಅಂದಾರ. ಪಾಪ ನಾವು ಮತ್ತೆ 1,000 ಕಡಿಮೆ ಮಾಡ್ತಾರೆ ನಮಗೆ. 4,500 ರೂಪಾಯಿ ಕೊಡಿ, ನೀವು ನೋಡ ಬಂಗಾರ ತೆಗೀರಿ, ನಮ್ಗೆ ಯಾವ ಮಗು ಬೇಡ. ಸುಮ್ಮನೆ ಈಗ ಅಲ್ಲಿ ನನಗೆ ಬಾತಾರ, ನಾ ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕ್ರಿ? ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ, ಭಯಂಕರ ಡಿಮಾಂಡ್ ಆದರು, ರಾತ್ರಿ ರೈತ ನಾಯಕ ಆಗ್ಯಾನ, ಹ್ಯಾಂಗೆ ನೋಡಿದ್ರು ಎತ್ತ ನಮ್ಮ ಅಭಿಮಾನಕ್ಕೆ ಫೋನ್ ಮಾಡ್ತಾರೆ. ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ, ವಾಸ್ತವನ ಮಾತಾಡೋ. ನಿಮಗೆ ಬರೇ ಇಂಥ ನಾಟಕ ಕಂಪ್ನಿ ಬೇಕಾಗಿದ್ದು, ವಿಜೇಂದ್ರ ಹಿಡ್ಕೊಂಡು ಕೊಂಡಿರ್ಬೇಕಾಗಿತ್ತು, ಬಿಟ್ಟರೆ ಗಿಡಕಿನ ಅವ್ರು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತು ಬರ್ತಡೇ ಪಾರ್ಟಿ ಜೋರು ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು. ತನ್ನ ಹುಟ್ಟುಹಬ್ಬ ಆಚರಣೆ ಮಾಡೋದಂಥ ಧೀಮಂತ ನಾಯಕ, ರೈತ ನಾಯಕ ವಿಜೇಂದ್ರ ಅವರಿಗೆ ಭಾರೀ ಬೆಂಬಲ, ಯತ್ನಾಳಿಗೆ ಭಾರೀ ಹಿನ್ನಡೆ. ಹೊಡ್ರಿ ಡಮ್ಮ 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 ಡಮ್ ಹೊಡ್ಕೋತ ಹೋಗ್ರಿ. ಸುಮ್ಮನೆ ಬೋಗಸ್ ಹೊಡಿಬೇಡ್ರಿ. ವಿಜೇಂದ್ರ ಒಂದು ರಾತ್ರಿಯಾಗ ರೈತ ನಾಯಕ ಆಗ್ಲಿಕ್ಕೆ ಆಗೋದಿಲ್ಲ. ವಿಜೇಂದ್ರ ಒಂದು ರಾತ್ರಿಯಾಗ ಆಗ್ತಿದ್ದಂದ್ರೆ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನವ? ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ, 3,500 ಕೊಡಲಿ ಅವ. ಈ ಬೆಳಗಾವಿ ಅಲ್ಲಿ ಇಲ್ಲಿ ಕೆಲವೊಂದು ಮಾರಾಟಕ್ಕೆ ಅದಾವು, ಅದು ತೊಗೊಂಡು 3,500 ಕೊಡಲಿ. ಏನಲ್ಲ ಅಲ್ಲಿ ಮಾರಿಷಸ್, ದುಬೈ ಯಾಕೆ ಆಸ್ತಿ ಮಾಡ್ಯಾನ? ಮಲೇಷ್ಯಾದಾಗ ಯಾಕೆ ಮಾಡ್ಯಾನ? ರೈತನ ಮಗ ಅಲ್ಲ, ಎಮ್ಮೆ ಮಗ, ಮಂಡಿನ ಮಗ, ಯಾವುದೋ ಮಗ. ಅಲ್ಲಿ ಯಾಕೆ ಹೋದಪ್ಪ? ದುಬೈದಾಗ ಯಾಕೆ ಆಸ್ತಿ ಮಾಡದ? ಮಲೇಷ್ಯಾದಾಗ ಯಾಕೆ ಇವ್ರ ಅಕೌಂಟ್ ಅದಾವು? ಇವರು ಮಂಡಿನ ಮಗ, ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಆಸ್ತಿ ಮಾಡಬೇಕು. ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಹಾಕ್ರಿ, 5,000 ಕೊಡಲಿಲ್ಲ. ನಾವೇನೋಣ ಆರ್ತಿ ತೊಗೊಂಡು ಬೆಳಗ್ತೀವಿ. ಜೈ ಜೈ ವಿಜಯೇಂದ್ರ, ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವೋ, ಜಯ ಜಯ ಜಯ.